ನಾವು ಮನವರಿಕೆ ಮಾಡ್ಕೊಂಡಿದ್ದೀವಿ. ಆದ್ರೆ ಇವತ್ತಿನ ಹೋರಾಟ ಒಂದು ವಿಭಿನ್ನವಾಗಿ ತಗೊಂಡು ಕಾರಣ ಏನಂತ ಹೇಳಿದ್ರೆ, ಸಾವಿರಾರು ಜನ ಹೊಟ್ಟೆ ಹಾಸ್ಕೊಂಡಿರೋರಿಗೆ ಇವತ್ತು ಅನ್ನದಾತ ನೀವಾದ್ರಿ ಸರ್. ನೀವು ಊಟ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಗೊಂದು ಶಾಂತಿ ಕಲ್ಸ್ಕೊಟ್ಟೆ, ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನಾನು ಇವಾಗ ಕೇಳ್ಕೊಂತ ಇರೋದು ಸಾರಿಗೆ ಇಲಾಖೆಗೆ, ಮಹಾರಾಷ್ಟ್ರ ಮಾದರಿಯಲ್ಲಿ ಏನಾಗಿದೆ, ಆ್ಯಪ್ ಮುಖಾಂತರ ಕಂಪ್ನಿ ಲೈಸೆನ್ಸ್ ಪಡೆದೇ ಹೋದವರು ಏನು ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅದನ್ನ ತೆಗೆದಾಕುವಂತ ವ್ಯವಸ್ಥೆಗಳನ್ನ ಮಾಡಬೇಕು. ಪ್ಯಾಸೆಂಜರ್ ಆಟೋದಲ್ಲಿ ಇವತ್ತು ಲಗೇಜ್ಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ಸರ್ಕಾರದ ಅಧಿಕಾರಿಗಳಿಗೆ ಯಾವ ರೀತಿ ಅವರು ಬದಲಾವಣೆ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಗಮನಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ಯಾರ್ಯಾರನ್ನ ಏನೇನ್ ರೀತಿ ತೊಡಗಿಸ್ಕೊಂತ ಇದ್ದಾರೆ ಅನ್ನೋದು ಕೂಡ ಮಾಹಿತಿ ತೊಳ್ಕೊಬೇಕು. ಮತ್ತೆ ನಾನು ಒಂದು ಮಾತು ಹೇಳ್ತೀನಿ, ಇವತ್ತು ನಮ್ದು ಕೂಡ ತಪ್ಪಿದೆ. ಅವ್ನು ಕೊಡ್ತಾ ಇರೋಂಥ ಕಮಿಷನ್ ಜಾಸ್ತಿ ಕೊಟ್ಟು ಅವನ ಹತ್ರ ಸೇರ್ಕೊಂತ ಇದೀವಿ, ಇಲ್ಲ ಅವನ ಹತ್ರ ದುಡಿಮೆ ಇಲ್ದಿರಾ ಅವನ ಹತ್ರ ಬಾಳ್ತಾ ಇದೀವಿ. ಸ್ವಲ್ಪ ಜನ ಅಧಿಕಾರಿಗಳಿಗೆ ನಾನು ಹೋಗಿ ಮಾಹಿತಿ ಕೊಟ್ಟಾಗ ಅವ್ರು ಹೇಳ್ತಾರೆ, ನೀವ್ ಯಾಕಪ್ಪ ಅವ್ರ ಹತ್ರ ಅವಲಂಬಿಸ್ಕೊಂಡಿಲ್ಲ, ನಿಮ್ಗೆ ಸರಿ ಇಲ್ಲ ತಾನೇ, ಅವನಿಂದ ಹೊರಗಡೆ ಅಂತ ಬಂದ್ಬಿಡಿ ಅಂತ. ನಾನು ಒಂದೇ ಹೇಳೋದು, ನಮಗ್ ಗೊತ್ತಿಲ್ಲ, ಓದು ಬರ ಗೊತ್ತಿಲ್ಲ, ಓದು ಬರ ಗೊತ್ತಿದ್ದವ್ರಂತ ನಮ್ಮಂತವ್ರು ನಾವು ಇವತ್ತು ಆನ್ಲೈನ್ ಸಂಸ್ಥೆಗಳ ಮೇಲೆ ಅವಲಂಬಿಸ್ಕೊಂಡಿದೀವಿ. ನೀವು ಅದನ್ನ ಧಿಕ್ಕರಿಸ್ಬಿಟ್ರೆ, ತೆಗೆದಾಕ್ಬಿಟ್ರೆ, ಪ್ಲೇ ಸ್ಟೋರ್ ತೆಗೆದಾಕ್ಬಿಟ್ರೆ ನಮ್ಮ ಜೀವನ ನಾವು ಕಟ್ಕೊಳ್ಳೋಂಥ ಶಕ್ತಿ ನಮ್ಗಿದೆ. ಮತ್ತೆ ಒಂದು ಮಾತು ಹೇಳ್ತೀನಿ, ಆ್ಯಪ್ನ ತೆಗೆದಾಕುವಂಥದ್ದು ಅವ್ರ ಮೇಲೆ ಕ್ರಮ ತಗೊಳ್ಳೋಂಥದ್ದು ವ್ಯವಸ್ಥೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಗೌರ್ಮೆಂಟ್ ಅಥಾರಿಟಿಗೆ ಅವನ್ನ ತಗೊಂಡು, ನನ್ನ ತುಂಬಾ ದಿನ ಕಾಲಾವಕಾಶ ಕೊಡೋಷ್ಟು ನಮ್ಗೆ ಫೇಸನ್ಸ್ ಇಲ್ಲ, ಇಮಿಡಿಯೇಟ್ಲಿ ತಗೊಂಡು ಅವ್ನಿಗೆ ಒಂದು ಗೈಡ್ ಲೈನ್ಸ್ ಹಾಕಿ ಹೈಕೋರ್ಟ್ ಆರ್ಡರ್ ಏನು 5ರಿಂದ 8% ಏನು ಆರ್ಡರ್ ಏನಿದೆ ಅದನ್ನ ಜಾರಿಗೆ ತರುವಂತ ವ್ಯವಸ್ಥೆಗಳು. ಅವಾಗ ನಿಮ್ಮ ಇದರಲ್ಲಿ ಇರ್ತಾರೆ, ಮುಕ್ಕಟ್ಟಲ್ಲಿ ಇರ್ತಾರೆ, ಅವಾಗ ಪ್ರತಿಯೊಬ್ಬ ಚಾಲಕನಿಗೂ ಕೂಡ ಅರಿವಾಗುತ್ತೆ. ಇಲ್ಲಿ 2 ತರ ಚಾಲಕರು ಇದ್ದಾರೆ, ಊರ್ ಬಿಟ್ಟು ಊರ್ ಬಂದು ಜೀವನ ಕಟ್ಕೊಳ್ಳೋರು, ಬೆಂಗಳೂರಲ್ಲೇ ಜೀವನ ಕಟ್ಕೊಳ್ಳೋರು. ನಾನ್ ಬೆಂಗಳೂರಲ್ಲಿ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ನಮ್ಗೆ ಪರಿಚಯ ಇರ್ತಾರೆ, ಊರ್ ಬಿಟ್ಟು ಬಂದವ್ನಿಗೆ ಯಾರು ಪರಿಚಯ ಇರಲ್ಲ, ಅವನು ಈ ತರ ಆನ್ಲೈನ್ ಸಂಸ್ಥೆ ಮೇಲೆ ಅವಲಂಬಿಸ್ಕೊಳ್ಬೇಕಾದ್ರೆ. ಆ ಕಾರಣದಿಂದ ತೆಗ್ದಾಕಿ, ಬೇಡ ಅಂತ ಹೇಳಲ್ಲ. ಇಲ್ಲ ಅಂತ ಹೇಳಿದ್ರೆ ಗೌರ್ಮೆಂಟ್ ಲೆಕ್ಕಾಚಾರದಲ್ಲಿ ಸೇರಿಸ್ಕೊಳ್ಳಿ. ನಮ್ಗೆ 4 ದಿನ ಕಷ್ಟ ಆಗ್ಬೋದು, 400 ದಿನ ಕಷ್ಟ ಆಗ್ಬೋದು, ಅದಾದ್ಮೇಲೆ ನಾವು ಕೂಡ ಹೊಂದಾಣಿಕೆ ಆಗೋತೀವಿ. 2014 ಮುಂಚೆ ಪ್ರತಿಯೊಂದು ಆನ್ಲೈನ್ ಸಂಸ್ಥೆಗಳು ಇಲ್ದಿರಾನೆ ಪ್ರತಿಯೊಬ್ಬರು ಚಾಲಕರು ಜೀವನ ಕಟ್ಕೊಂಡು ಮನೆ ಮಕ್ಕಳನ್ನೆಲ್ಲ ಸಾಕೊಂಡಿದ್ದಾರೆ. ಇವತ್ತೆಲ್ಲಿಂದನೋ ಬಂದು ನಮ್ಮ ರಾಜ್ಯಕ್ಕೆ ಬಂದು ಹೊರ ರಾಜ್ಯಗಳಿಂದ ಗಾಡಿಗಳನ್ನ ತಂದು ಇವತ್ತು ಹಿಂದಿ ಚಾಲಕರನ್ನ ಕರ್ಕೊಂಡ್ ಬಂದು ಇಲ್ಲಿ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ನಮ್ಮ ಚಾಲಕರ ಜೀವನ ಅಗಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ನಾನು ಯಾಕೆ ಇದು ಖುದ್ದಾಗಿ ಅಧಿಕಾರಿಗಳಿಗೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ನಾನು ಒಬ್ಬ ನನ್ನ ಮನೆಗೆ ತಂದೆ ಆದನು, ನನ್ನ ಮಕ್ಕಳನ್ನ ನೋಡ್ಕೊಳ್ಳೋಂಥ ಜವಾಬ್ದಾರಿ ನನಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಅಕ್ಕಪಕ್ಕದ ಮನೆಯವರಾದ್ರೂ ನನಗೆ ತಿಳಿಸ್ಕೊಡೋಂಥದ್ದು ಇರುತ್ತೆ. ಆದ್ರೆ ಅಧಿಕಾರಿಗಳು ಗಮನಕ್ಕೆ ಬರ್ತಾ ಇಲ್ವಾ, ಇಲ್ಲ ಅಧಿಕಾರಿಗಳು ಅದ್ರ ಬಗ್ಗೆ ಗಮನನೇ ಇಲ್ವಾ ಅನ್ನೋದು ಒಂದು. ಇದು ಮಿನಿಸ್ಟರ್ ಕೂಡ ಮೇಡಮ್ ಅಂತ ನಾನು ತಿಳಿಸ್ಕೊ, ಓಂಕಾರೇಶ್ವರಿ ಮೇಡಮ್ ತುಂಬಾ ಆತ್ಮೀಯರು ತಿಳಿಸ್ಕೊಟ್ಟಿದ್ದಾರೆ. ಹೋದಾಗೆಲ್ಲ ಒಂದು ಗೌರವ ಕೊಟ್ಟು ಮಾತಾಡ್ತಾರೆ. ಇಷ್ಟು ವರ್ಷ 2021 ಸ್ಟಾರ್ಟ್ ಆಗಿರುವಂತದ್ದು ಈ ಸಂಸ್ಥೆನ ನಾವು ಸತತವಾಗಿ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ವಿ. ರಾಮಿಂಗ್ ರೆಡ್ಡಿ ಸಾಹೇಬ್ರು ಹೇಳ್ತಾರೆ ಯಾಪ್ನ ತೆಗೆದಾಕಿ ಅಂತ ಹೇಳಿ. ಮೊನ್ನೆನೂ ಕೂಡ ನಮ್ಮ ಜೊತೆ ಮೀಟಿಂಗ್ ಆದಾಗ ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ರು. ನಾನು ಕೊಟ್ಬಿಟ್ಟು ಬಂದೆ, ನಿಮ್ಗೆ ಮನವಿ ಕೊಟ್ಬಿಟ್ಟು ಬಂದೇನೆ, 20-22 ದಿನ ಆಯ್ತು.